ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ಅಜ್ಜಮ್ಮ ಬಂದು ನನ್ನ ಪ್ಲಾನ್ಸ್ನೆಲ್ಲ ಹಾಳು ಮಾಡ್ಬಿಟ್ಲು. ಇನ್ನೊಂದು 10 ನಿಮಿಷ ಲೇಟಾಗಿ ಬಂದಿದ್ರೆ ಶ್ರುತಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ಬೋದಾಯ್ತು. ಛೇ, ಏನ್ ಮಾಡೋದೀಗ? ನಿನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದಾನ? ಇಲ್ಲ ಅಂದ್ರೆ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದ. ಚಂದನ್ ಕಡೆ ಕೊಡೆ. ನೋಡು, ನಾನು ಮಾತಾಡೋವರೆಗೂ ನೀನ್ ಮಾತಾಡೋದಿಲ್ಲ. ಎವ್ರಿಬಡಿ ಕೀಪ್ ಸೈಲೆನ್ಸ್, ಓಕೆ? ಅಶು ಬೇಡ. ಹೇಳು ಚಂದು, ನೀನ್ ರೆಡಿ ಆದ್ಯಾ? ಶ್ರುತಿ, ನಾನು ನಿನ್ಗೆ ಏನೋ ಹೇಳೋಣ ಅಂತ ಬಂದೆ. ಆ ಅಜ್ಜಮ್ಮ ಬಂದು ಎಲ್ಲ ಪ್ಲಾನ್ಸ್ನು ಹಾಳು ಮಾಡ್ಬಿಟ್ರು. ಏನೋ ಹೇಳ್ಬೇಕು ಅಂತಿದ್ಯಾ, ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಿದ್ಯಾ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಯಾ ಚಂದು? ಈ ಸಂದರ್ಭದಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರುತಿ. ಅಲ್ಲ ಚಂದು, 3 ವರ್ಷ ನನ್ ಜೊತೆನೆ ಲವ್ ಮಾಡಿ ಊರೆಲ್ಲ ಸುತ್ತಾಡ್ಬಿಟ್ಟು ಈಗ ನನ್ ಜೊತೆನೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದೆಲ್ಲ ಶ್ರುತಿ. ಶ್ರುತಿ, ಸ್ವಲ್ಪ ದಿನದ ಹಿಂದೆ ಅಮ್ಮನ ಬದಲು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿನಗೆ ನೆನಪಿದ್ಯಾ? ದೇವಸ್ಥಾನಕ್ಕ? ಚಂದು, ಏನೋ ಮಾತಾಡ್ಬೇಡ. ನಾನೆಲ್ಲ ಮಾತಾಡಿದ್ದು. ನನ್ ಫ್ರೆಂಡ್ ಅಶ್ವಿನಿ ನಂತರ ಮಿಮಿಕ್ರಿ ಮಾಡ್ತಿದ್ಲು. ಹಲೋ ಶ್ರುತಿ, ನಾನ್ ಚಂದನ್ ಮಾತಾಡ್ತಾ ಇರೋದು. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಈಗ್ಲೇ ಮದ್ವೆಗೂ ಮುಂಚೆ ಏನಪ್ಪ ಅಂತ ಅರ್ಜೆಂಟು? ಅಶು, ನೀನ್ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಹುಡ್ಗನ್ ಧ್ವನಿ ಕೇಳಿದ್ರೆ ಪಾಪ ತುಂಬಾ ಅರ್ಜೆಂಟ್ ಅನ್ಸ್ತಾ ಇತ್ತು. ನಿನ್ಗೂ ಅರ್ಜೆಂಟು, ಅವನ್ಗೂ ಅರ್ಜೆಂಟು. ಈ ಕಳ್ಳಿ, ಏನಮ್ಮ ಅಂತದ್ ಅರ್ಜೆಂಟು? ನನ್ ಚಂದು ಹಾಗಲ್ಲ. ಹಿ ಈಸ್ ಅ ಜೆಂಟಲ್ಮನ್. ಇಲ್ ನೋಡ್ರೆ ನಮ್ ಶ್ರುತಿ ನಾಚ್ಕೋತಿದ್ದಾಳೆ. ಏಯ್ ಶ್ರುತಿ, ನಿನ್ ನಾಚ್ಕೊಳಗೂ ಬರುತ್ತಾ? ಎಲ್ಲಿಂದ ಕಲ್ತೆ? ಅಶು, ಸರಿ, ನಾನ್ ಹೋಗ್ ಚಂದನ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಆ ಅರ್ಜೆಂಟ್ ವಿಷಯ ಏನು ಅಂತ ಕೇಳ್ಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ಈಗೇನಾದ್ರೂ ಅಜ್ಜಮ್ಮ ನಿನ್ ಮಾತ್ ಕೇಳಿಸ್ಕೊಂಡಿದ್ದಿದ್ರೆ ಏನಂತಿತ್ತು ಗೊತ್ತಾ? ಯಾರೇ ನಿನ್ಗೆ ಈ ಮನೆ ಹಾಳು ಬುದ್ಧಿ ಹೇಳ್ಕೊಟ್ಟಿದ್ದು? ಎಲ್ಲಾದ್ರೂ ಉಂಟೇನೆ? ಮದುವೆ ಮುಗಿದು ಪ್ರಸ್ತುತ ಕೋಣೆಗೆ ಹೋಗೋ ತನಕ ಹುಡ್ಗ ಹುಡ್ಗಿ ಮಾತಾಡೋಂಗಿಲ್ಲ. ಏನೇ ಮಾಡೋದಕ್ಕೂ ಒಂದು ರೀತಿ ರಿವಾಜು ಇದೆ, ಅದನ್ ಬಿಟ್ ನಡಿಬಾರ್ದು. ಅದೇ ನಮ್ ಧರ್ಮ. ಈ ಕಾಲದಲ್ಲಿ ಅದೆಲ್ಲ ಎಲ್ಲೋಯ್ತು. ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ. ಅಮ್ಮ ಚಾಮುಂಡೇಶ್ವರಿ, ಈ ಹಾಳಾಗಿರೋ ಹುಡುಗರ್ನ ಉದ್ಧಾರ ಮಾಡಮ್ಮ. ಸರಿ, ಇವಾಗ ನಾನು ಹೋಗ್ಲೋ ಬೇಡವೋ? ಹೋಗ್ಬೇಡ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ ಹೇಳ್ತಾರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ನೀನೇ ಕಾಣೆ. ನಾನಿನ್ ದುಶ್ಮನೇನೆ? ಇಲ್ಲ ಇಲ್ಲ, ಯು ಮೈ ಸ್ವೀಟ್ ಫ್ರೆಂಡ್. ಮಾತಾಡು. ಇನ್ನು ಎಷ್ಟು ಹೊತ್ತು ಹೀಗೆ ಮಾತಾಡ್ತೀಯ ಅಂತ ನಾನು ನೋಡ್ತೀನಿ. ಮುಹೂರ್ತದ ಹೊತ್ತಿಗೆ ಪ್ರಜ್ಞೆ ಇಲ್ದೆ ಮಲ್ಕೋಬೇಕು, ಹಾಗ್ ಮಾಡ್ತೀನಿ. Yes.
ಗೇಮ್ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಲಾ ಓಕೆ ಬನ್ನಿ 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 ಅಜ್ಜಿ ಅಜ್ಜಿ ನಾನ್ ನಿಮಗ್ ಪ್ರಶ್ನೆ ಕೇಳ್ತೀನಿ. ಕೇಳೆ ಮೊಮ್ಮಗಳೇ, ಆದ್ರೆ ಮರ್ಯಾದೆ ಹೋಗೋ ಪ್ರಶ್ನೆ ಕೇಳ್ಬೇಡ. ನನ್ನ ಹತ್ರ ಮಾಡ್ತೀನಾ? ಅಜ್ಜಿ, ನೀವು ಮೊದಲನೇ ಸಲ ತಾತನ್ ಮೀಟ್ ಮಾಡಿದಾಗ ನಿಮ್ಗೇನ್ ಅನ್ಸ್ತು? ಹೋಗೆ ಆಚೆ ಆಗತ್ತೆ. ನೀವ್ ಹೇಳಲೇಬೇಕು, ಅದೇ ಕಾನೂನು. ಸರಿ, ಹೇಳಲೇಬೇಕು ಅಂದ್ರೆ ಹಾಡಲ್ಲೇ ಹೇಳ್ತೀನಿ. ಆದ್ರೆ ಅವರು ನನ್ ಜೊತೆಗ್ ಬರ್ಬೇಕು. ಬನ್ನಿ ಹೋಗೋಣ, ಚಲೋ. ನೆಕ್ಸ್ಟ್ 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 ಯಾರ್ಗ್ ಹಾಕ್ಲಿ? ಅಲ್ಲಿಂದನೇ ಪಾಸ್ ಮಾಡ್ಬಿಡಿ. ಹೌದಾ? ಓಕೆ, ಕ್ಯಾಚ್ ಮ್ಯೂಸಿಕ್. ಅವ ನಾನೇ ಕ್ವಶನ್ ಕೇಳ್ತೀನಿ. ನೀನ್ ಕೇಳ್ತೀಯಾ? ಯಾರಾದ್ರೂ ಮದ್ವೆ ಆಗಿರೋ ಹೆಣ್ಮಕ್ಳು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಕಮ್ಮಿ ಇಲ್ಲ. ಮದುವೆ ಅಂದ್ರೇನು, ಗಂಡ ಅಂದ್ರೇನು ನಿಮ್ ಪ್ರಕಾರ? ಚಂದನ್, ಇದು ಗಂಡಸ್ರು ಕೇಳೋ ಕ್ವಶನ್. ನಮಗೆ ಬರೀ ಉತ್ತರ ಬೇಕು, ಅದು ಹಾಡಿನ ಮೂಲಕ. ಪತಿದೇವ್ರೆ, ಈಗ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ. ಶ್ವೇತಾ, ನಾವು ಗೊತ್ತಲ್ಲ ಸಕಲ ಕಲಾ ವಲ್ಲಭ. ಕಲ್ಲು ಕಟ್ಕೊಂಡ್ ಬಾವಿಗೆ ಬೀಳೋದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗೇ ಗೊತ್ತು. ಮೇಡಮ್, ಎಲ್ಲಾರ್ನು ಕರ್ಕೊಂಡೋದಂಗೆ ನನ್ನ ಕೈ ಹಿಡ್ಕೊಂಡ್ ಕರ್ಕೊಂಡೋಗಿ. ನಮ್ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಬನ್ನಿ ಬನ್ನಿ. ಅದೇ ಎಸ್. ನೆಕ್ಸ್ಟ್ ಚೆಂಡು ಯಾರಿಗೆ? ಹೌದಾ? ಇಲ್ಲ, ನಾನು ಇವ್ರು ಹೇಳಿದಾರೆ ಅಲ್ಲಿ ಹಾಕ್ಬೇಕು ಅಂದ್ರೆ ಅಲ್ಲೇ. ಆಯ್ತಮ್ಮ. ಕ್ಯಾಚ್. ಅರೆ ನಿಮ್ಗೆ ಅವ್ರಿಗೆ. ಓಕೆ ಓಕೆ ಓಕೆ, ಗೊಂಬೆಗ್ ನಾನ್ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಆಯ್ತಾಯ್ತು, ನೀವೇ ಕೇಳಿ. ಆದ್ರೆ ಉತ್ತರ ಕೊಡಕ್ ಆಗದಿರೋ ತರ ಪ್ರಶ್ನೆ ಕೇಳಿದ್ರೆ ಅಷ್ಟೇ. ಆಮೇಲೆ ಅಯ್ಯೋ ಮುದ್ದು, ನಾನ್ ನಿನ್ ಫಸ್ಟ್ ಆಫ್ ಆಲ್ ಪ್ರಶ್ನೆನೇ ಕೇಳೋದಿಲ್ಲ. ಚಂದುಗೆ ನೀನ್ ಹೇಗ್ ಪ್ರಪೋಸ್ ಮಾಡ್ದೆ ಅಂತ ಹಾಡಿನ ಮೂಲಕ ಹೇಳು ಸಾಕು. ಗೊಂಬೆ 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 ಗಮ್ 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 ಗಮ್. ಎಲ್ಲಿ ಕಾಣಿಸ್ತಿಲ್ಲ ಅವರು? ಓ, ಕಮ್ ಕಮ್ ಕಮ್, ಬನ್ನಿ ಬನ್ನಿ ಬನ್ನಿ, ಇಲ್ಲಿ 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 ಬನ್ನಿ. ಎಸ್, ಏನ್ ಪರ್ಫಾರ್ಮೆನ್ಸ್ ರೀ ಇಬ್ರುದು. ಏನು ಕಾಂಪ್ಲಿಮೆಂಟೇ ಮಾಡ್ಲಿಲ್ಲ ನೀವು ಯಾರು? ನಾವು ಸೂಪರ್. ನೆಕ್ಸ್ಟ್ ನಾನು ಹೇಳಲ್ಲಪ್ಪ, ನೆಕ್ಸ್ಟ್ ನೆಕ್ಸ್ಟ್ ಅಂದು ಪಾಸ್ಯಾ
ಮ್ಯೂಸಿಕ್ ಚಂದು ಮ್ಯೂಸಿಕ್ ನಿಂತಾಗ ನಿನ್ ಕೈಯಲ್ಲಿದ್ದು ಚೆಂಡು ನಿನ್ ಮೋಸ ಮಾಡ್ಬಿಟ್ಟೆ. ಇಲ್ಲಿ ನನ್ನ ಸೊಸೆಗೆ ನಾನೇ ಪ್ರಶ್ನೆ ಕೇಳ್ತೀನಿ. ಪಾರ್ವತಿ, ನಿನ್ನ ಸೊಸೆ ಮನೆಗೆ ಬರುವಾಗ ಅವಳನ್ನು ಹೇಗೆ ಮಾಡ್ಕೊಳ್ತೀಯಮ್ಮ? ನನಗ್ ದಯವಿಟ್ಟು ಡ್ಯಾನ್ಸ್ ಮಾಡಿ ಅಂತ ಎಲ್ಲ ಹೇಳ್ಬೇಡಿ, ಬೇಕಾದ್ರೆ ಹಾಡ್ ಹೇಳ್ತೀನಿ. ನಮ್ಮ ಪ್ರಿಟಿ ವುಮನ್ಗೆ ಉಫಿ 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 ಉಫಿ. ನಾನು ಅವ್ರಿಗೇನು ಕೇಳಲ್ಲಪ್ಪ, ನಿಮ್ ಇಷ್ಟ. ವಾ 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 ಕೊಡಿ. ಬಾ 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 ಬಾ. ಏನ್ ಮುದ್ದಾಗ್ ಹಾಡ್ರಿ ನೀವು. ಕ್ಲಾಪ್ಸ್ ಮಾಡ್ರಿ. ಓಕೆ, ನನ್ಗೂ ಸಾಕಾಗೋಗಿದೆಪ್ಪ ಮ್ಯೂಸಿಕ್ ಪ್ಲೇ ಮಾಡಿ ನೀವೆಲ್ಲ ಪಾಸ್ ಮಾಡಿ ನೋಡೋದು. ಇನ್ ಯಾರು ಉಳಿದಿದ್ದಾರೆ? ಚಂದನ್, ನೀವ್ ಯಾರು ಏನೇ ಕ್ವಶನ್ ಅವ್ನ್ ಕೇಳಿ ಇವಾಗ. ನಿಮಿಷ ಏನ್ ಕ್ವಶನ್ ಬೇಕಾದ್ರೆ ಕೇಳಿ, ಆದ್ರೆ ಡಾನ್ಸ್ ಮಾಡಿ ಅಂತ ನನ್ಗೆ ಹೇಳ್ಬಿಡಿ, ಯಾಕಂದ್ರೆ ನಾನು ನಮ್ಮ ಅಮ್ಮನ ಮಗನೇ, ಡಾನ್ಸ್ ಬರಲ್ಲ. ಓಕೆ ಓಕೆ, ಪ್ರಶ್ನೆ ನಾನೇ ಕೇಳ್ತೀನಪ್ಪ. ಎಲ್ರಿಗೂ ನೀನೇ ಪ್ರಶ್ನೆ ಕೇಳಬಾರ್ದು, ನಾನು ಕೇಳ್ತೀನಿ ತಾಳಿ. ಇರಿ 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 ಇರಿ, ಸ್ಮಾರ್ಟ್ ಆಗಿರೋ ಹುಡುಗಂಗೆ ನನ್ನಂತ ಸಖತ್ ಸ್ಮಾರ್ಟ್ ಆಗಿರೋರೇ ಪ್ರಶ್ನೆ ಕೇಳ್ಬೇಕು. ಓಕೆ, ನಿಮ್ ಸ್ಮಾರ್ಟ್ ಪ್ರಶ್ನೆ ಏನು ಅಂತ ಕೇಳಿ ನಮ್ ಸ್ಮಾರ್ಟ್ ಹುಡುಗ ಉತ್ತರ ಕೊಡ್ತಾನೆ. ಹೌದಾ? ಓಕೆ ಚಂದನ್, ಜಗತ್ತಿನಲ್ಲಿ ಎಲ್ಲಾ ಗಂಡಸರು ಮಾಡುವಂತ ತಪ್ಪನೆ ನೀನ್ ಇವತ್ತು ಮಾಡ್ತಾ ಇದೀಯಾ. ಇವತ್ತು ನಿನ್ನ ನಿಶ್ಚಿತಾರ್ಥ, ಈ ದಿನ, ಈ ಕ್ಷಣ, ನಿನ್ನ ಅನಿಸಿಕೆ ಏನಪ್ಪ? ಹೇಳ್ತೀನಿ ಅಯ್ಯೋ ಹೇಳ್ತೀನಿ ಹೇಳಪ್ಪ. ಹೇಳ್ತೀನಿ.